ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ನಮ್ಮ ಫೆಸಿಲಿಟಿ ಕೊಟ್ಟಲ್ಲ. ಈಗ ಡೆನ್ಮಾರ್ಕ್ ಅಲ್ಲಿ ನೀವು ತಗೊಂಡ್ರೆ 50% ಟ್ಯಾಕ್ಸ್ ಇದೆ. 1 ಲಕ್ಷ ದುಡಿದ್ರೆ 50,000 ನೀವು ಸರ್ಕಾರ ಕೊಡಬೇಕು. ಆದ್ರೆ ಸರ್ಕಾರ ನಿಮ್ಗೆ A to Z ಕೊಡುತ್ತೆ. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಮೆಂಟಲಿ, ಐ ಆಮ್ ಲಿಟಲ್ ಇರಿಟೇಟೆಡ್ ಅಂದ್ರೆ ಓಕೆ ಯು ಕ್ಯಾನ್ ಟೇಕ್ ಅ ಲೀವ್ ಫಾರ್ 3 months, ಟ್ರಾವೆಲ್ ಅಂಡ್ ಕಮ್ ಬ್ಯಾಕ್. ವೈಫ್ಗೆ ಮಗು ಆಯ್ತು, ಮದರ್ಗೆ 1.5 ವರ್ಷ ಹಾಲಿಡೇ ಕೊಟ್ಟರೆ ನಿಮ್ಗೆ 1 ವರ್ಷ ಕೊಡ್ತಾರೆ. ಮಗಳು ದೊಡ್ಡೋಳಾಗ್ತಾಳೆ, 11 ವರ್ಷದವರೆಗೂ ಇದಾರೆ ಅಂದ್ರೆ ನೀವು ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕು ಅಂತ ಅರ್ಥ ಮಾಡ್ಕೊಂಡು ಆಫೀಸ್ ನ ಹಾಫ್ ಡೇ ನಿಮಗೆ ಕೊಟ್ಟು ಇನ್ ಹಾಫ್ ಡೇ ಮಗಳನ್ನ ಕರ್ಕೊಂಡ್ ಬಂದ್ಮೇಲೆ ನಿಮ್ಮ ಮನೆಯಿಂದ ಸಾಧ್ಯವಾದ್ರೆ ಕೆಲಸ ಮಾಡು ಅಂತ ಹೇಳ್ತಾರೆ. ಕಸ ಗುಡ್ಸೋನಾಗ್ಲಿ, ಕಂಪನಿ CEO ಆಗ್ಲಿ ಅಥವಾ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಪ್ರೆಸಿಡೆಂಟ್ ಆಗ್ಲಿ, ಹುಷಾರ್ ತಪ್ಪಿದ್ರೆ ಒಂದೇ ಹಾಸ್ಪಿಟಲ್ ಹೋಗ್ಬೇಕು. ಪಬ್ಲಿಕ್ ಹೆಲ್ತ್ ಕೇರ್ ಇಟ್ಸ್ ಫ್ರೀ, ಎವ್ರಿಥಿಂಗ್ ಇಸ್ ಫ್ರೀ ಆಫ್ಟರ್ ಯು ಪೇ ಟ್ಯಾಕ್ಸಸ್. ಯು ಶುಡ್ ಸಿ ದಟ್ ಕಂಟ್ರಿ. ಒಂದ್ಸಲ ಆ ದೇಶ ನೋಡ್ಬೇಕು. ಡೆನ್ಮಾರ್ಕ್ ತರ ದೇಶನೇ ಇಲ್ಲ ಬ್ರೋ. ಈಗ ರಾಜರಾಜೇಶ್ವರಿ ನಗರ ಅವ್ರದ್ದೊಂದು ಕಮ್ಯುನಿಟಿ ಇರುತ್ತೆ. ಕಮ್ಯುನಿಟಿಲಿ ಒಂದು ಕ್ಲಬ್ ಇರುತ್ತೆ. ಒಂದೊಂದು ಕ್ಲಬ್ ಅಲ್ಲಿ 4 ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಫುಟ್ಬಾಲ್ ಕೋರ್ಟ್ ಇರುತ್ತೆ. 4 ಗ್ರಾಸ್, 4 ಟರ್ಫ್. ಯಾಕಂದ್ರೆ ವಿಂಟರ್ ಸ್ನೋ ಬಿದ್ರೆ ಗ್ಲಾಸ್ ಮೇಲೆ ಟರ್ಫ್ ಅಲ್ಲಿ ಆಡ್ತಾರೆ. ಒಂದೊಂದು ಸ್ಪೋರ್ಟ್ಗೂ 4 ಗ್ರೌಂಡ್, 4 ಸ್ವಿಮ್ಮಿಂಗ್ ಪೂಲ್. ₹1 ಯಾರು ಕಟ್ಟಬೇಕಾಗಿಲ್ಲ. ವರ್ಲ್ಡ್ ಯಾಕೆ ನಮ್ಮಲ್ಲಿ ವರ್ಲ್ಡ್ ಕ್ಲಾಸ್ ಚಾಂಪಿಯನ್ಸ್ ಬರ್ತಾ ಇಲ್ಲ ಇವತ್ತು? ಕರ್ನಾಟಕದಿಂದ ಒಲಿಂಪಿಕ್ ಚಾಂಪಿಯನ್ ನೋಡಿದ್ರ ಬರೋ ಏನಾರು ಒಬ್ಬರನ್ನ? ಡೆನ್ಮಾರ್ಕ್ 50 ಲಕ್ಷ ಜನ ಇಡೀ ದೇಶದಲ್ಲಿ, ದೇ ಆರ್ ಕ್ರಿಯೇಟಿಂಗ್ ಚಾಂಪಿಯನ್ಸ್. ಎಲ್ಲರೂ ಮಾಡ್ತಾ ಇದಾರೆ, ಯಾಕೆ ನಾವು ಮಾಡ್ತಾ ಇಲ್ಲ? ಎಲ್ಲ IIT ನೀಟ್ ಗೆ ಪ್ರಿಪೇರ್ ಆಗ್ತಾ ಇದಾರೆ. ಅಲ್ಲ, ಪ್ರಿಪೇರ್ ಆಗಿ, ಆದ್ರೆ ಫೆಸಿಲಿಟಿನೇ ಇಲ್ವಲ್ಲ. ಒಂದ್ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಹೋಗ್ಬೇಕು ಅಂದ್ರೆ ಒಲಿಂಪಿಕ್ ಸೈಜ್ ಎಷ್ಟಿದೆ ಬೆಂಗಳೂರಲ್ಲಿ? ಜಯನಗರ ಬಸ್ ಒಂದ್ 3-4-5 ಇರ್ಬೋದು ಮ್ಯಾಕ್ಸ್. 10,000 ಜನಕ್ಕೆ ಈ ಲೆವೆಲ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ. ಬೆಂಗಳೂರು 1.25 ಕೋಟಿ ಪಾಪ್ಯುಲೇಷನ್. ಒಂದು ರೋಡ್ ಅಲ್ಲಿ ಒಂದು ಹೋಲ್ ಸಿಗಲ್ಲ ಬ್ರೋ. 10,000 ಕಿಲೋಮೀಟರ್ ಓಡಾಡಿದೀನಿ ಚೈನಲ್ಲಿ. ರೋಡ್ ಅಲ್ಲಿ ಒಂದು ಫ್ಲೈಓವರ್ ಮೇಲೆ ನಮ್ಮಲ್ಲಿ ಒಂದು ಬಂಪ್ ಸಿಗುತ್ತೆ ನೋಡಿ, ರೋಡ್ ಮಧ್ಯದಲ್ಲಿ ಆ ಬೀಮ್ ಕೂಡ ಇರಲ್ಲ. ಕಲಿಬೇಕು ಬ್ರೋ. ಸಿದ್ದರಾಮಯ್ಯ CM ಅವರು ಯಾರ್ಯಾರು ಫಾರಿನ್ ಹೋಗ್ತಾ ಇದ್ರು ಆಫೀಸರ್ಸ್ ಅವ್ರದೆಲ್ಲ ರದ್ದು ಮಾಡಿದ್ದಾರೆ. ಹೋಗಿ ಕಲ್ತ್ಕೊಂಡ್ ಬರ್ತೀವಿ ಅಂತ ಹೋದವರೆಲ್ಲ ಮಜಾ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ವಾಪಸ್ ಬರೋರಲ್ಲ. ರಿಪೋರ್ಟ್ ಇಲ್ಲ, ಏನು ಇಲ್ಲ. ಬ್ಲಾಗರ್ಸ್ ನೆಲ್ಲ ಕಳಿಸ್ಬೇಕು. ಹೆಂಗಿದ್ರು ನೀವೇ ಹೋಗ್ತೀರಾ, ಮಾಡೋದು ಬೇಡ. ನಾವು ಫ್ರೀಯಾಗಿ ಹೇಳ್ತಾ ಇದೀವಲ್ಲ, ಅದನ್ನೇ ಅರ್ಥ ಮಾಡ್ಕೊಂಬಿಡಿ. ನಾವು ಕಟ್ಟಿರೋ ಇನ್ಕಮ್ ಟ್ಯಾಕ್ಸ್ ದುಡ್ಡಲ್ಲೇ ಇದೇ ಆಫೀಸರ್ಸ್ ಹೋಗಿ ಅವರೆಲ್ಲ ಐಷಾರಾಮಿ ಮಜಾ ಮಾಡ್ಕೊಂಡು ವಾಪಸ್ ಬರ್ತಾ ಇದಾರೆ ವಿತೌಟ್ ಎನಿ ವ್ಯಾಲ್ಯೂ ಟು ಅವರ್ ಪೀಪಲ್. ಕಳಿಸ್ತಾರದು ಯಾಕೆ? ಕಲ್ತ್ಕೊಂಡ್ಬಂದು ಇಲ್ಲಿ ಏನಾದ್ರು ನಾವು ಇಂಪ್ಲಿಮೆಂಟ್ ಮಾಡಿ ಅಂತ 1% ಮಾಡ್ತಾ ಇಲ್ವಲ್ಲ ಬ್ರೋ. ಡೆನ್ಮಾರ್ಕ್ ಎಲ್ಲ ನೋಡ್ಬಿಟ್ರೆ ನಾವು ಅವ್ರು ಎಲ್ಲಿದ್ದಾರೆ, ಚೈನಾ, ಡೆನ್ಮಾರ್ಕ್, ಇವೆಲ್ಲ ಫಿನ್ಲ್ಯಾಂಡ್, ಇವರೆಲ್ಲ ಎಲ್ಲಿದ್ದಾರೆ ಅಂದ್ರೆ ಯಾಕೆ ಇವತ್ತಿಗೂ ನಾವು ಥರ್ಡ್ ವರ್ಲ್ಡ್ ಕಂಟ್ರಿ, ಯಾಕೆ ದ ಲ್ಯಾಂಡ್ ಆಫ್ ಸ್ನೇಕ್ ಚಾರ್ಮರ್ಸ್ ಅಂತ ಕರೀತಾರೆ ನಮ್ಮನ್ನ ಅಂದ್ರೆ ಇದೇ ಕಾರಣಕ್ಕೆ. ಯಾಕೆ ನಮ್ಮನ್ನ ನೋಡಿ ಜಗತ್ ನಗುತ್ತೆ ಅಂದ್ರೆ ಇದೇ ಕಾರಣಕ್ಕೆ. ನಾವು ಡೆವಲಪ್ ಆಗ್ತಾ ಇದೀವಿ ಅಂದ್ರೆ ಯಂಗ್ಸ್ಟರ್ಸ್, ಆದ್ರೆ ನಮ್ಮನ್ನ ಲೀಡ್ ಮಾಡ್ತಾ ಇರುವಂತಹ ಜನಗಳು ತುಂಬಾ ಕರಪ್ಟ್ ಇದಾರೆ.